ನಮ್ಮ ಮನೆಯ ರೂಲ್ಗಳು ಹೀಗಿದೆ, ಈ ಮನೆಯ ಒಳಗೆ ಬರುವವರು ಈ ರೂಲಿಗೆ ಸರಿಯಾಗಿ ಇರಬೇಕು ಅಂತ. ಹೇಗೆ ನಾವು ಸೃಷ್ಟಿ ಮಾಡಿದ ಮನೆಯನ್ನು ನಮ್ಮ ರೂಲಿಗೆ ಪ್ರಕಾರ ಅದು ನಡೀಬೇಕು ಅಂತ ಹೇಳಿ ಬಯಸ್ತೇವೆಯೋ, ಹಾಗೆ ಭಗವಂತ ಸೃಷ್ಟಿ ಮಾಡಿದಂತಹ ಈ ಒಂದು ಜಗತ್ತನ್ನು ಭಗವಂತ ಹೇಗೆ ನಡೆಯಬೇಕು ಅಂತ ಅವನೇ ಯೋಚನೆ ಮಾಡಿ ಒಂದು ಗೈಡನ್ನು ಕೊಟ್ಟಿದ್ದಾನೆ. ಅದರ ಪ್ರಕಾರ ನಾವು ಈ ಜಗತ್ತಿನಲ್ಲಿ ವಾಸ ಮಾಡಿದರೆ ನಾವು ಈ ಜಗತ್ತಿನಲ್ಲಿ ವಾಸ ಮಾಡುವ ಒಂದು ಹಕ್ಕನ್ನು ಪಡೆಯಬಹುದು. ಈ ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದರೆ ಆ ದೇಶದಲ್ಲಿ ಆ ವ್ಯಕ್ತಿ ಇರಲಿಕ್ಕೆ ಅಧಿಕಾರಿ ಆಗೋದಿಲ್ಲ. ಹಾಗೆಯೇ ಭಗವದ್ಗೀತೆಯನ್ನು ಅನುಸರಿಸದೆ ಹೋದರೆ ಈ ಜಗತ್ತಿನಲ್ಲಿ ಬದುಕುವ ಹಕ್ಕನ್ನು ಭಗವಂತ ನೀಡುವುದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ವಾಸಿಸತಕ್ಕಂತಹ ಈ ಒಂದು ಜಗತ್ತಿನಲ್ಲಿ ಬದುಕತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಈ ಜಗತ್ ಸೃಷ್ಟಿಕರ್ತನ ಒಂದು ಸಂದೇಶವನ್ನು ಪರಿಪಾಲನೆ ಮಾಡುವುದು ಬಹಳ ಮುಖ್ಯ. ಪರಿಪಾಲನೆ ಮಾಡಬೇಕಾದರೆ ಮೊಟ್ಟ ಮೊದಲು ನಾವು ಅದನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಭಗವದ್ಗೀತೆಯ ಪರಿಚಯ, ಭಗವದ್ಗೀತೆಯ ಪರಿಜ್ಞಾನ ಅದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾದ್ದರಿಂದ ಭಗವದ್ಗೀತೆಯ ಪ್ರಚಾರ ಎಂಬುದು ಬಹಳ ಮುಖ್ಯವಾದಂತಹ ಕೆಲಸವಾಗಿದೆ. ಈ ದೃಷ್ಟಿಯಲ್ಲಿ ಭಗವಂತನ ಸಂದೇಶವನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡತಕ್ಕಂತಹ ಕರ್ತವ್ಯ ಅದು ಎಲ್ಲ ಯತಿಗಳದ್ದು, ಪೀಠಾಧಿಪತಿಗಳದ್ದು ಆದ್ದರಿಂದ ಆ ದೃಷ್ಟಿಯಲ್ಲಿ ನಾವು ನಮ್ಮ ಪರ್ಯಾಯವನ್ನೇ ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿ ಪರ್ಯಾಯದ ಸಂದರ್ಭದಲ್ಲಿ ಕೃಷ್ಣನ ಆರಾಧನೆ ಗೀತೆಯ ಮುಖಾಂತರ ಮಾಡಬೇಕು ಎಂಬಂತಹ ಒಂದು ಸಂಕಲ್ಪವನ್ನು ಮಾಡಿದ್ದು, ಅದರಂತೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದು, ಕೋಟಿ ಗೀತಾ ಲೇಖನ ಯಜ್ಞ, ನಿರಂತರ ಪ್ರವಚನ, ಪಾರಾಯಣ, ಪಾಠ ಇತ್ಯಾದಿ ಅನೇಕ ರೂಪದಿಂದ ಭಗವದ್ಗೀತೆಯ ಒಂದು ಪ್ರಚಾರದ ಒಂದು ಪೂಜೆಯನ್ನು, ಕೈಂಕರ್ಯವನ್ನು ನಾವು ನಡೆಸ್ತಾ ಇದ್ದು, ಇದೀಗ ಗೀತಾ ಜಯಂತಿಯ ಪರ್ವ ಸಂದರ್ಭದಲ್ಲಿ ಭಗವದ್ಗೀತೆಯ ಬಗ್ಗೆ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆಯಬೇಕು ಅಂತ ಹೇಳಿ ನಾವು ಸಂಕಲ್ಪಿಸಿದ್ದೇವೆ. ಈ ಒಂದು ತಿಂಗಳಲ್ಲಿ ಕೃಷ್ಣನ ಜಯಂತಿ ಆದ ಮೇಲೆ ಗೀತೆಯ ಜಯಂತಿ, ಶ್ರೀಕೃಷ್ಣನ ಮಂಡಲೋತ್ಸವವನ್ನು ಆಚರಿಸಿ ಈಗ ಭಗವದ್ಗೀತೆಯ ಮಾಸೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ನಾವು ವಿಶ್ವಗೀತಾ ಪರ್ಯಾಯದ ಅಂಗವಾಗಿ ಈ ಒಂದು ಉತ್ಸವವನ್ನು ಸಂಕಲ್ಪಿಸಿದ್ದು, ಈ ಉತ್ಸವದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಯೋಚನೆ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದಂತೆ ಬರುವ 28ನೇ ತಾರೀಕಿಗೆ 1,00,000 ಜನ ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು, ಏಕಕಂಠದಿಂದ ಪಾರಾಯಣ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಗೀತಾ ಜಯಂತಿಯ ಪ್ರಯುಕ್ತ ಎಂಬುದಾಗಿ ನಾವು ಯೋಜಿಸಿದ್ದೇವೆ. ಆ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿಯವರು ಕೂಡ ಭಾಗವಹಿಸುವ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿದಿನ ಅನೇಕ ಸಂತರು ಸಂತ ಸಂದೇಶ, ಸಂತ